ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ರಾಷ್ಟ್ರಪತಿಗೆ ಸಲ್ಲಿಸಿದ ಮನವಿಯಿಂದ ಪ್ರಜಾಪ್ರಭುತ್ವದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಈ ದೇಶ ಸಂವಿಧಾನದ ಬಗ್ಗೆ ಅವರ ಮತ್ತು ಪ್ರಚೋದನೆಗಾಗಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ರಾಜ್ಯಾದ್ಯಂತ ಹೋರಾಟ ಮಾಡುವ ರಾಷ್ಟ್ರಪತಿಗೆ ಒತ್ತಾಯಪೂರ್ವಕವಾಗಿ ಸಲ್ಲಿಸಿದ ಮನವಿ. ಅಜ್ಞಾನದ ಅತ್ಯಂತ ಸಂಪತ್ತು, ಮೂಢರ ಅತ್ಯಂತ ಕೆಟ್ಟ ಶಕ್ತಿಗಳು ನಿಮ್ಮ ಮಕ್ಕಳ ಧಾರ್ಮಿಕತೆಯನ್ನು ಬೋಧಿಸಬೇಡಿ. ಅವರು ಮೂಢನಂಬಿಕೆ ಗುಲಾಮರಾಗಿದ್ದಾರೆ. ಅವರಿಗೆ ಶಿಕ್ಷಣ ಕೊಡಿ, ಗುಲಾಮರನ್ನು ಮೆಟ್ಟಿ ಮಾಡುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜೀವಿತಾವಧಿಯಲ್ಲಿ ಪದೇ ಪದೇ ಹೆಚ್ಚಕ್ಕೆ ನಿರ್ಮಿತ ಮಾತುಗಳು. ಆದರೆ ಅದ್ಯಾವ ನೆನಪಿಸದೆ ನಾವು ಅವರ ಬಗ್ಗೆ ಮಾತುಗಳಿಗೆ ಬೆಲೆ ಕೊಡದೆ ನಾವು ಮೌಢ್ಯದ ಗುಲಾಮರಾಗಿದ್ದೇವೆ. ಸಮುದಾಯದವರಿಗೆ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಬೇಕು ಎಂಬ ಕಾರಣಕ್ಕಾಗಿ ಹಗಲು ಶ್ರಮಿಸುತ್ತಿರುವ ಈ ದೇಶದ ಸಂವಿಧಾನವನ್ನು ಬರೆದು ಅರ್ಪಿಸಿದ್ದರು. ಆದರೆ ಒಂದು RSS ವಂದನ ಪರಿವಾರದ ಮುಖವಾಣಿ ಪತ್ರಿಕೆಯಲ್ಲಿ ಹೀಗೆ ಬರೆಯುತ್ತಾರೆ. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕರಡು ಸಮಿತಿಯ ಅಧ್ಯಕ್ಷರಾಗಿ ರಚಿಸಿರುವ ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ. ಈ ದೇಶದ ನೆಲದಲ್ಲಿ ಕಾನೂನು ಮನಸ್ಮೃತಿ ಎಂದು ಬರೆದಿಲ್ಲ. ಹಾಗಾಗಿ ಈ ಸಂವಿಧಾನ ನನಗೆ ಒಪ್ಪುವುದಿಲ್ಲ. ಸಂತ ಪರಿವಾರದ ಗುರುಜಿ ಯೋಗಾದಂತೆ ಹಿಂದೂಗಳಿಗೆ ಪ್ರಜಾಪ್ರಭುತ್ವದ ತತ್ವಗಳು ಹೊರಗಿದ್ದವು. ಮನುಕುಲ ಅತಿ ಶ್ರೇಷ್ಠ ಮತ್ತು ಮಹಾನ್ ಕಾನೂನು ರಚನೆಕಾರರು ಮನವೊಂದಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರು ತಪ್ಪಟ್ಟು ಪತ್ರವನ್ನು ಬರೆದುಕೊಟ್ಟಿದ್ದ ಸಾವರ್ಕರ್ ಹೀಗೆ ಹೇಳುತ್ತಾನೆ: ವೇದಗಳನ್ನು ಅತ್ಯಂತ ಪೂಜನೀಯ ಗ್ರಂಥ ಮನುಸ್ಮೃತಿ ಎಂದು ಈ ದೇಶವನ್ನು ಅವರ ಆಧಾರದಲ್ಲಿ ನಡೆಸಬೇಕೆಂದು ಹೇಳುತ್ತಾರೆ. ಆದರೆ ಅದೇ ವಂಶದ ಜಾತಿವಾದಿ ಸಂಸ್ಕೃತಿಗಳು ಈ ದೇಶದ ತುಂಬ ವ್ಯಾಪಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಾ ಈ ದೇಶದ ಸಂವಿಧಾನವನ್ನು ಮೆಟ್ಟಿಕೊಳ್ಳಲು ಹೊರಟಿದ್ದಾರೆ. 2014ರಲ್ಲಿ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನರೇಂದ್ರ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಸಂವಿಧಾನದಲ್ಲಿ ಬಗ್ಗೆ ಅವಹೇಳನಕಾರಿಯಾಗಿ ಹೇಳುತ್ತಿರುವ ವಿರುದ್ಧ ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಹೇಳಿರುವ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಇದನ್ನು ನೋಡಿದರೆ RSS ಅಜೆಂಡಾ ಹೇಳಲು ಹೊರಟಿದ್ದಾರೆ. ಬಡವರ ದಲಿತರ ಸ್ಥಿತಿಗಳ ಬಗ್ಗೆ ಚಿಂತನೆ ಮಾಡುತ್ತಿಲ್ಲ. ನಾವು ಅಧಿಕಾರಕ್ಕೆ ಬಂದರೆ ಈ ದೇಶದ ಸಂವಿಧಾನ ಬದಲಾವಣೆ ಮಾಡಲು
ನಡೆದಂತ ಮಂತ್ರದಲ್ಲಿ ಆಡಳಿತ ಸಂವಿಧಾನದ ಪ್ರತಿಯೊಬ್ಬರು ರೂಪ ಬೀರುತ್ತಾರೆ. ದೇಶದ ಗೌರವಂತ ಹುದ್ದೆಯನ್ನು ಅಲಂಕರಿಸಿರುವ ಗೃಹ ಸಚಿವ ಅಮಿತ್ ಶಾ ದೆಹಲಿ ಸಂಸತ್ನಲ್ಲಿ 2024 ಡಿಸೆಂಬರ್ 16ರಂದು ಮಾತನಾಡುತ್ತಾ ಅಂಬೇಡ್ಕರ್ ಎಂದು ಹೇಳುವುದರಿಂದ ಒಂದು ಫ್ಯಾಷನ್ ಆಗಿದೆ. ಇಷ್ಟು ಬಾರಿ ದೇವರ ಹೆಸರು ಹೇಳಿದರೆ 7 ಜನರು ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಎಂದು ಅಂಬೇಡ್ಕರ್ ಬಗ್ಗೆ ಅಪಮಾನ ಮಾಡುತ್ತಾರೆ. ಅಮಿತ್ ಶಾ ಸ್ವಲ್ಪ ಹಿಂಜರಿಕೆಯಿಲ್ಲದೆ ತಮ್ಮ ಮಾತುಗಳನ್ನು ಸಮರ್ಪಿಸಿಕೊಂಡಿದ್ದಾರೆ. ಈ ದೇಶದ್ರೋಹದ ಮಾತುಗಳನ್ನು ಖಂಡಿಸಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸಚಿವ ಸಹೋದ್ಯೋಗಿಗಳು ಆತನ ಬೆನ್ನಿಗೆ ನಿಂತಿದ್ದಾರೆ. ಇಂಥವರ ನ್ಯಾಯಾಲಯವನ್ನು ನಿರೀಕ್ಷಿಸಲು ಸಾಧ್ಯವೇ? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬದುಕುವ ಪ್ರತಿಯೊಬ್ಬರು ಕೂಡ ಈ ಇದನ್ನು ಖಂಡಿಸಬೇಕು. ಆದರೆ ಅಂಬೇಡ್ಕರ್ ಅವರ ಮನದಿಂದ ಆಯ್ಕೆಯಾದ ರಾಜಕಾರಣಿಗಳು ಯಾವತ್ತೂ ಸಹ ತಡೆಗಟ್ಟಲೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ ನಮ್ಮ ಪಾಲಿನ ಉಳಿಸಲು ಸಾಧ್ಯವೇ ಇಲ್ಲ. ಅವರು ಬರೆದಿರುವ ಸಂವಿಧಾನ ನಮಗೆಂದಿಗೂ ಸ್ವರ್ಗ ಇದ್ದ ಹಾಗೆ. ಮನುವಾದ ಯಾವತ್ತೂ ಕೂಡ ಮುಂದೆ ಕೂಡ ನರಕವೇ ಸರಿ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವರ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ದಿನಾಂಕ 27/1/2025 ಪ್ರಜಾಪ್ರಭುತ್ವ ಹುತಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನದ ಬಗ್ಗೆ ಅವರ ಹೇಳಬೇಕಾಗಿ ನೀಡುವ ವಿರುದ್ಧ ರಾಷ್ಟ್ರದ್ರೋಹ ಪ್ರಕರಣವನ್ನು ದಾಖಲಿಸಿ ಮತ್ತು ಅವರ ಗಡಿಪಾರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಕೇಂದ್ರ ಸರ್ಕಾರಗಳ ಹೋರಾಟದ ಮುಖಾಂತರ ರಾಷ್ಟ್ರಪತಿಗಳು ಒತ್ತಾಯಪೂರ್ವಕವಾಗಿ ಮನವಿ ಸಲ್ಲಿಸುತ್ತಿದ್ದೇವೆ. ಪ್ರತಿಪರ ಚಿಂತಕರು ನಾಡಿನ ವಿದ್ಯಾರ್ಥಿ ಮಿತ್ರರು ಮಹಿಳೆಯರು ಭಾಗವಹಿಸಲು ಕೋರಲಾಗಿದೆ. 19/1 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹಾಗೂ ಈ ದೇಶದ ಶೋಚಿಸುವ ಸಮುದಾಯ ಅವಮಾನಿತವಾಗಿರುವ ಕೇಂದ್ರ ಸಚಿವ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಿ ದೇಶದ ಜನರನ್ನು ಕ್ಷಮೆಯಾಚಿಸಬೇಕು. ಎರಡನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಾಗೂ ಸಂವಿಧಾನದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವ ವಿರುದ್ಧ ದೇಶದ್ರೋಹಿ ಪ್ರಕರಣ ದಾಖಲಿಸಿ ಗುಂಡಾ ಕಾಯ್ದೆಯಡಿ ಗಡೀಪಾರು ಮಾಡಬೇಕು. ಮೂರನೇದಾಗಿ ದಲಿತರ ಮೇಲೆ ನಿರಂತರ ದೌರ್ಜನ್ಯ ನಡೆಯುತ್ತಿದ್ದರೂ ಸಹ ಕೇಂದ್ರ ಸರ್ಕಾರಗಳು ಸರಿಯಾದ ಕ್ರಮ ಕೈಗೊಳ್ಳುತ್ತಿಲ್ಲ. ಆದ್ದರಿಂದ ದಲಿತರ ಮೇಲೆ ದೌರ್ಜನ್ಯ ನಡೆಯುವುದು ಆಯಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಪೂರ್ವಕವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಷ್ಟ್ರಪತಿಗಳಿಗೆ ಸಲ್ಲಿಸಿದ ಮನವಿ. ನಾಲ್ಕನೇದಾಗಿ ಕರ್ನಾಟಕ ರಾಜ್ಯ ವಿಜಯಪುರ ಜಿಲ್ಲೆಯ ಇಟ್ಟಂಗಿಪಟ್ಟಿಯಲ್ಲಿ ಆಡಳಿತ ದಲಿತರ ಮೇಲಿನ ಅವಮಾನೀಯ ಹಲ್ಲೆ ಮಾಡಿರುವ ಆರೋಪಿಯನ್ನು ಗಡಿಪಾರು ಮಾಡಿ ಅವರ ಆಸ್ತಿ ಸರ್ಕಾರ ಹಾಕಿಕೊಳ್ಳಬೇಕು ಹಾಗೂ ಅವರ ಇಟ್ಟಂಗಿಪಟ್ಟಿಯ ಪರವಾನಗಿಯನ್ನು ಕೂಡಲೇ ರದ್ದು ಮಾಡಬೇಕು. ಅನ್ಯಾಯವಾದಂತಹ ಕೂಲಿ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ ಈ ಕೂಡಲೇ ಉದ್ಯೋಗ ಹಾಗೂ ಪರಿಹಾರ ನೀಡಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಭಾಗವಹಿಸುವ ಮೂಲಕ ಮಾನ್ಯ ಶ್ರೀ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮಾಡಿದ್ವಿ. ಮಾನ್ಯ ಕರ್ನಾಟಕ ರಾಜ್ಯ ವಿಜಯಪುರ ಜಿಲ್ಲಾ ಇಟ್ಟಂಗಿಪಟ್ಟಿಯಲ್ಲಿ ಆದಂತಹ ದಲಿತರ ಮೇಲಿನ ಅಮಾನವೀಯ ಹಲ್ಲೆ ಮಾಡುವ ಆರೋಪಗಳನ್ನು ಗಡಿಪಾರು ಮಾಡಿ ಇವರ ಆಸ್ತಿ ಸರ್ಕಾರ ಮುಟ್ಟಲು ಹಾಕಿಕೊಳ್ಳಬೇಕು ಹಾಗೂ ಅವರು ಇಟ್ಟಂಗಿಪಟ್ಟಿ ಪರವಾನಗಿಯನ್ನು ಕೂಡಲೇ ರದ್ದು ಮಾಡಬೇಕು. ಅನ್ಯಾಯವಾದಂತಹ ಕೂಲಿ ಕಾರ್ಮಿಕರಿಗೆ ಸರ್ಕಾರದಿಂದ ಈ ಕೂಲಿ ಉದ್ಯೋಗ ಹಾಗೂ ಪರಿಹಾರ ನೀಡಬೇಕು. ಕರ್ನಾಟಕ ರಾಜ್ಯವು ಗುಂಡಾ ರಾಜ್ಯವಾಗುತ್ತಿವೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಕರ್ನಾಟಕ ಸರ್ಕಾರವು ಆಡಳಿತ ನಡೆಸುವಲ್ಲಿ ವಿಫಲಗೊಂಡಿದೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು, ಹಲ್ಲೆಗಳು, ಶೋಷಣೆಗಳು, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಹೆಚ್ಚುತ್ತಿದ್ದು ಸರ್ಕಾರವು ಕಣ್ಣುಮುಚ್ಚಿ ಕುಳಿತಿದೆ. ದಲಿತರ ಪರ ಎಂದು ಹೇಳಿಕೊಂಡ ಚುನಾವಣೆಯಲ್ಲಿ ಮತ ಪಡೆಯುವ ಕಾಂಗ್ರೆಸ್ ಸರ್ಕಾರವು ದಲಿತರ ಮೇಲೆ ದೌರ್ಜನ್ಯಗಳಾದಾಗ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ಜಾಣ ನಡೆಯನ್ನು ಅನುಸರಿಸುತ್ತದೆ. ಜೈ ಭೀಮ್ ಜೈ ಸಂವಿಧಾನ ಎಂದು ಧಾರ್ಮಿಕ ಸಮಾವೇಶ ಮಾಡುವ ಸರ್ಕಾರವಾದರೆ ದಲಿತರ ಮೇಲೆ ದೌರ್ಜನ್ಯ ಹಲ್ಲೆಗಳಾದಾಗ ಸೂಕ್ತ ಕ್ರಮ ಕೈಗೊಳ್ಳದೆ ದಲಿತರಿಗೆ ಅನ್ಯಾಯ ಮಾಡುತ್ತಿದೆ. ಈ ಘಟನೆಯನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಎಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಇದೇ ರೀತಿ ದಲಿತರ ಮೇಲೆ ದೌರ್ಜನ್ಯಗಳನ್ನು, ಹಲ್ಲೆಗಳು, ಶೋಷಣೆಗಳು ಮುಂದುವರೆದರೆ ಇಡೀ ರಾಜ್ಯವನ್ನು ಬಂದ್ ಮಾಡಿ ಸರ್ಕಾರಕ್ಕೆ ಕಿವಿ ಹಿಂಡುವ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮಾಡ್ತಿದೆ ಎಂದು ಸರ್ಕಾರಕ್ಕೆ ಈ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಾ ಮನವಿಯನ್ನು ನೀಡುತ್ತಿದೆ. ಈ ಮನವಿಯನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮಾತನಾಡುತ್ತಾರೆ.
ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ಬಾಗಲಕೋಟೆ ಸಲ್ಲಿಸಿದಂಥ ಈ ಮನವಿಯನ್ನು ನಮ್ಮ ಮೂಲಕ ಗಣತ ವಿಚಾರ ಆಸ್ಪತ್ರೆಗಳಿಗೆ ನಾವು ಶೀಘ್ರದಲ್ಲಿ ತಿಳಿಸ್ತೀವಿ. ಅದರ ಜೊತೆಗೆ ಇನ್ನೊಂದು ಮನವಿಯನ್ನು ಕೊಟ್ಟಿದ್ದಾರೆ ಇದೇ ಸಮಿತಿಯವರು. ಅದನ್ನು ಸಂಬಂಧಪಟ್ಟ ಕಾರ್ಮಿಕ ಸಚಿವರಿಗೆ ಕರ್ನಾಟಕ ಸರ್ಕಾರ ಬೆಂಗಳೂರು ಶೀಘ್ರವಾಗಿ ಜೈ ಭೀಮ್. ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಅವಹೇಳನಕಾರಿ ಮಾತಾಡೋದಲ್ಲ ಕೇಂದ್ರ ಕೇಂದ್ರವಾದ ಅಮಿತ್ ಶಾ ಅವರು, ಅವ್ರಿಗೊಂದು ಮಾತು ಹೇಳ್ತೇನೆ ನಾನು. ನೀವು ಏನಾದರೂ ಮನುಷ್ಯತ್ವ ಇದ್ದರೆ ನೀವೇನು ಕಾರ್ ಗಾಡಿಯಾಗ ನೀವೇನು ಐಶ್ವರ್ಯ ಏನು ಜೀವನ ನಡೆಸ್ತಿರಲ್ಲ ಅದು ಯಾರಿಂದ ಅನ್ನೋದು ನೀವು ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕು. ನಿಮಗೆ ಸುಖ ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು. ನೀವು ಕಾರ್ ಗಾಡಿ ಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೌಕಟ್ಟಿನಲ್ಲಿ ನೀವು ಇರಬೇಕು. ನೀವು ಆರಿಸಿ ಬರಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಆರಿಸಿ ಬಂದಿರಿ. ಈಗೆಲ್ಲ ಇವರಿಗೆಲ್ಲ ಏನಾಗಿಬಿಟ್ಟಿದೆ ಅಂತಂದ್ರೆ ಇವಾಗ ಎಲ್ಲರೂ ಸದನೊಳಗೆ ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಸಂವಿಧಾನ ಅಂತಲ್ಲ ಅವ್ರಿಗೆ ಒಂಥರ ಹೊಟ್ಟೆ ಕಿಚ್ಚು ಬಿದ್ದಂಗೆ ಬಿದ್ದುಬಿಟ್ಟಿದೆ. ಯಾಕೆ ಅವ್ರಿಗೆ ಈಗ ನೋಡಿ ಸಂವಿಧಾನ ಕೂಡ ಚೇಂಜ್ ಮಾಡೋಕೆ ಆಗೋದಿಲ್ಲ. ಅವ್ರ ಅಪ್ಪನದಲ್ಲಿ ಅವ್ರ ಅಪ್ಪನದು ಅವ್ರು ಇನ್ನೊಬ್ಬ ಅಪ್ಪ ಹುಟ್ಟಿದ್ರೆ ಸಂವಿಧಾನ ಚೇಂಜ್ ಮಾಡೋಕ್ಕೆ ಬರೋದು. ಯಾಕೆ ಅವ್ರಿಗೆ ಸಂವಿಧಾನ ಅನ್ನೋದು ಆಗೋದಿಲ್ಲ. ಯಾಕಂದ್ರೆ ಅವರೆಲ್ಲ ಚಡ್ಡಿ ಹಾಕೊಂಡ್ಬಿಟ್ಟಾರು. ಎಲ್ಲರೂ ಎಲ್ಲ ಏನು ಮನುಸ್ಥಿತಿಯನ್ನು ಹೊಂದ್ಕೊಂಡ್ಬಿಟ್ಟಾರ ಅವರು. ಅದಕ್ಕೆ ನಾವು ಏನು ತೀರ್ಮಾನ ಮಾಡ್ಬೇಕಂದೀವಿ, ಈ ಹೋರಾಟಗಳನ್ನು 2 ಮಾಡಿದ್ವಿ, ಮುಗಿದು ಹೋಯ್ತು. ಈಗ ನಮ್ಮ ಹೋರಾಟ ಇನ್ನೆಲ್ಲ ಮುಗಿದು ಹೋಯ್ತು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತದವ್ರು ಅದೀವಿ, ಸಿದ್ದನಾಯಕನ ರಕ್ತದವ್ರು ಅಂದಿವಿ. ಏನು ಅಮಿತ್ ಶಾ ಏನಾರ ಬಾಗಲಕೋಟೆ ಜಿಲ್ಲೆಗೆ ಬಂದಂದರೆ ಅವ್ನು ಕಪ್ಪು ಬಾವುಟ ಪ್ರದರ್ಶನ ಮಾಡೋದು, ಅವ್ನ ಮುಖಕ್ಕೆ ಮಸಿ ಬೆಳೆಸೋ ಕೆಲಸ ಮಾಡ್ಬೇಕಂದ್ರೆ ನಾವು ಕೇಳ್ಕೊತೀವಿ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.